ಬಾರ್ ಬಾರಿ ಎಲ್ಲಮ್ಮ ನೀ ಕಂದರಾಮನ ತಾಯಂ ಬಾರ್ ಬಾರಿ ಎಲ್ಲಮ್ಮ ನೀ ಪರಶುರಾಮನ ತಾಯಂ ರೇಣುಕರಾಜನ ಮಗಳಮ್ಮ ನೀ ರೇಣುಕಿ ಅಣತಿ ಕೊಂಡಮ್ಮ ಬಾರ್ ಬಾರಿ ಎಲ್ಲಮ್ಮ ನೀ ಪರಶುರಾಮನ ತಾಯಮ್ಮ. ಇದು ಎಲ್ಲಮ್ಮನ ಕೈ, ಎಲ್ಲಮ್ಮನ ತಲಿ. ಏಳುಕೊಳ್ಳದ ಎಲ್ಲಮ್ಮ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತಾ ಸ್ನೇಹಿತರೆ, ಬನ್ನಿ ಸ್ವಾಗತ ನಿಮಗೆ ಬೆಳಗಾವಿ ಜಿಲ್ಲೆಗೆ. ಈಗ ನಾನಿರೋಂಥ ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹತ್ರ. ಇಲ್ಲಿ ಸ್ನೇಹಿತರೆ ಮುನವಳ್ಳಿ ಅಂತ ಒಂದು ಗ್ರಾಮ ಬರುತ್ತೆ, ಇಲ್ಲಿ ಮುನವಳ್ಳಿ ಅಂತ. ಆ ಮುನವಳ್ಳಿ ಹತ್ರ ಮುಂದೆ ಒಂದು ಕ್ರಾಸಲ್ಲಿದ್ದೀನಿ. ಈ ಕ್ರಾಸು ನೀವು ಗಮನಿಸಿದ್ರೆ ಮುನವಳ್ಳಿ ಕಡೆಯಿಂದ ಬಂದು ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗುತ್ತೆ ಸ್ನೇಹಿತರೆ. ಸವದತ್ತಿ ಯಲ್ಲಮ್ಮ ಕರ್ನಾಟಕ ಸೇರಿದಂತೆ ಇಡೀ ಭಾರತದ ಕೋಟ್ಯಾಂತರ ಜನ ನಡ್ಕೊಳ್ಳುವಂತಹ, ದೇವಿಯ ಪವಾಡವನ್ನು ನಂಬುವಂತಹ, ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗೋಕ್ಕೆ ಬಯಸುವಂತಹ ಕ್ಷೇತ್ರ ಸವದತ್ತಿ ಯಲ್ಲಮ್ಮನ ಗುಡ್ಡ. ಇಲ್ಲಿ ಮುಂದೆ ಹೋದರೆ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ ಸ್ನೇಹಿತರೆ. ನಮ್ಮ ಭಾರತೀಯ ಸ್ತ್ರೀ ದೇವತೆಯ ಶಕ್ತಿ ಪೀಠಗಳಲ್ಲಿ ಬಹಳ ಪ್ರಮುಖವಾದದ್ದು ಸವದತ್ತಿ ಯಲ್ಲಮ್ಮನ ಕ್ಷೇತ್ರ. ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಸವದತ್ತಿ ಯಲ್ಲಮ್ಮನ ದೇವಾಲಯದ ಒಂದು ಟೂರ್ ಮಾಡೋಣ. ಸವದತ್ತಿ ಯಲ್ಲಮ್ಮನಂತೂ ಖಂಡಿತ ನಾವು ನೋಡ್ತೇವೆ, ನಿಮಗೆ ತೋರಿಸ್ತೇವೆ. ಜೊತೆಗೆ ಸವದತ್ತಿಯಲ್ಲಿ ಹಳೆಯ 10ನೇ ಶತಮಾನದ ಕೋಟೆಗಳು ಕೂಡ ಇದ್ದಾವೆ. ಪರಸಗಡ ಕೋಟೆ ಇದೆ ಸ್ನೇಹಿತರೆ, ಅದನ್ನು ಕೂಡ ನಾವು ನೋಡೋಣ. ಅನೇಕ ಬೇರೆ ಬೇರೆ ದೇವಾಲಯಗಳು ಕೂಡ ಇದ್ದಾವೆ. ಈ ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ಈ ವಿಡಿಯೋಗೆ ನಿಮ್ಗೆ ಸ್ವಾಗತ ಕೋರ್ತಾ ನಾವು ಹೋಗೋಣ ಮುಂದಕ್ಕೆ. ಸವದತ್ತಿ ಯಲ್ಲಮ್ಮನ ಆಶೀರ್ವಾದ ಪಡ್ಕೊಳ್ಳೋಣ. ಏನಂತೀರಾ? ಬನ್ನಿ. ಸ್ವಾಗತ ನಿಮಗೆ ಕಲಾ ಮಾಧ್ಯಮಕ್ಕೆ. ತಾಯಿ ಬಾರ ಎಲ್ಲಮ್ಮ ಜಮದಗ್ನಿ ಸತಿಯ ಜಮ್ಮ ರೇಣುಕರಾಜರ ಪ್ರೀತಿ ಮಗಳಮ್ಮ. ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಬೋರ್ಡ್ ಹಾಕಿದೆ, ಸರ್ಕಾರದ ಬೋರ್ಡು. ಹುಬ್ಳಿ ಇಲ್ಲಿಂದ 80 ಕಿಲೋಮೀಟ್ರು ಈ ರೋಡಲ್ಲಿ. ಸವದತ್ತಿ 16, ಸವದತ್ತಿ ಯಲ್ಲಮ್ಮನ ಗುಡ್ಡ 20. ಅಂದರೆ ಸವದತ್ತಿ ಟೌನ್ ಇದೆಯಲ್ಲ, ಸವದತ್ತಿ ಟೌನು, ಅಲ್ಲಿಂದ ದೇವಸ್ಥಾನ ಒಂದು 4-5 ಕಿಲೋಮೀಟ್ರ್ ಆಗುತ್ತೆ. ನವಿಲ್ತೀರ್ಥ ಡ್ಯಾಮ್ ತುಂಬ ಫೇಮಸ್ಸು, ಅದನ್ನೀಗ ರೇಣುಕಾ ಸಾಗರ ಅಂತ ಕೂಡ ಕರೀತಾರೆ. ನವಿಲ್ತೀರ್ಥ ಡ್ಯಾಮು ನರಗುಂದು, ಈ ಕಡೆ ಹೋಗ್ಬೇಕು ನರಗುಂದು. ಸೊ ನಾವು ಹೋಗೋಣ ಈ ಕಡೆಗೆ, ಯಲ್ಲಮ್ಮನ ಗುಡ್ಡ. ಬರ್ತಾಳ ಮಾನಿ ಯಲ್ಲಮ್ಮ ಇದು ಗಮ್ಮ. ಸ್ನೇಹಿತರೆ, ನಾವು ಈಗ ಬಂದ್ವಿ ಸವದತ್ತಿಗೆ. ಸವದತ್ತಿಯಲ್ಲಿ ನೀವು ನೋಡ್ತಾ ಇರೋಂಥದ್ದು ಬಹಳ ಮುಖ್ಯವಾಗಿ ಇದು ಮಲಪ್ರಭಾ ನದಿಗೆ ಕಟ್ಟಿರುವ ಅಣೆಕಟ್ಟು, ನವಿಲು ತೀರ್ಥ ಅಂಥೇಳಿ ಅಣೆಕಟ್ಟು. ಈಗ ಅದನ್ನು ಅವರು ರೇಣುಕಾ ಸಾಗರ ಅಂತ ಹೇಳಿ ಇದನ್ನು ಡ್ಯಾಮ್ ಹೆಸರು ಚೇಂಜ್ ಮಾಡಿದ್ದಾರೆ ನೋಡಿ. ಇದೆ ಆ ಅಣೆಕಟ್ಟಿಗೆ ಹೋಗೋ ದಾರಿ, 1 ಕಿಲೋಮೀಟರ್ ಆಗುತ್ತೆ ಒಳಗಡೆಗೆ. ಮಲಪ್ರಭಾ ನದಿ ಬೆಳಗಾವಿ ಜಿಲ್ಲೆಯ ಖಾನಾಪುರದ ಒಂದು ಗುಡ್ಡದಲ್ಲಿ ಹುಟ್ಟುತ್ತೆ ಮಲಪ್ರಭೆ. ಮುಂದೆ ಇದು ಹರಿದು ಬಂದು ಇಲ್ಲಿ ಅಣೆಕಟ್ಟು ಕಟ್ಟಿ ನೀರಾವರಿಗೆ ಬಳಸ್ಕೋತಾರೆ. ಆಮೇಲೆ ಮುಂದೆ ಇದು ಹರಿದು ಹೋಗಿ ಕೂಡಲ ಸಂಗಮ ಇದೆಯಲ್ಲ, ನಮ್ಮ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮ, ಅಲ್ಲಿ ಕೃಷ್ಣಾ ನದಿಯನ್ನು ಸೇರಿಕೊಳ್ಳುತ್ತೆ. ಅಂದರೆ ಇದು ಕೃಷ್ಣಾ ನದಿಯ ಉಪನದಿ ಮಲಪ್ರಭೆ. ಈ ಭಾಗಕ್ಕೆಲ್ಲ ನೀರಾವರಿ ಕೊಡ್ತಿರುವಂಥ ಮಹಾತಾಯಿ. ಬರ್ತಾಳ ಮಾನಿ ಯಲ್ಲಮ್ಮ. ಸ್ನೇಹಿತರೆ ಬಂತು, ಸ್ವಾಗತ ಗೋಪುರ ಬಂತು ಸ್ನೇಹಿತರೆ. ಈಗ ಅಂತೂ ಇಂತೂ ನಾವು ಬಂದ್ವಿ ಸ್ನೇಹಿತರೆ, ಏಳುಕೊಳ್ಳದ ಯಲ್ಲಮ್ಮನ ಈ ಸನ್ನಿಧಾನಕ್ಕೆ ಬಂದ್ವಿ. ಆದರೆ ನಾವು ಇನ್ನೂ ಗುಡಿಗೆ ಹೋಗಿಲ್ಲ, ಮುಖ್ಯ ಗುಡಿಗೆ. ಅದಕ್ಕೊಂದು ಮುಖ್ಯವಾದ ಕಾರಣ ಇದೆ. ಈ ಇಡೀ ವಿಚಾರಗಳನ್ನು ನಮ್ಮ ಸವದತ್ತಿಯ ರೇಣುಕಾ ಯಲ್ಲಮ್ಮನ ಈ ವಿಚಾರಗಳನ್ನು ನಮ್ಗೆ ತಿಳಿಸೋಕ್ಕೋಸ್ಕರ, ಮತ್ತು ಈ ದೇವಾಲಯನ ಮಾತ್ರ ನಾವು ನೋಡಿರ್ತೀವಿ, ಆದರೆ ದೇವಾಲಯದ ಹಿಂದಿನ, ಈ ದೇವರ ಹಿಂದಿನ ಬೇರೆ 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 ಆಯಾಮಗಳನ್ನು ನಮಗೆ ತಿಳಿಸ್ಕೊಡೋಕ್ಕೆ, ಜೊತೆಗೆ ಈ ಜಾಗದ ಇಡೀ ಈ ಸವದತ್ತಿ ಗುಡ್ಡದ ಜಾಗವನ್ನು ನಮಗೆ ತೋರ್ಸೋಕ್ಕೆ ನಮ್ಮ ಜೊತೆಗೆ ನಮ್ಮ ಗೆಳೆಯರು ಬಂದಿದ್ದಾರೆ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀವಿ. ಸವದತ್ತಿಯ ನಮ್ಮ ಕಲಾ ಮಾಧ್ಯಮದ ಚಂದಾದಾರರಂತೆ ಅವರು, ನಮ್ಗೆ ಭಾಳ ಸಂತೋಷ ಆಯಿತು. ಅವರಿಗೆ ಕಲಾ ಮಾಧ್ಯಮಕ್ಕೆ ನಾನು ಸ್ವಾಗತ ಕೊಡ್ತೇನೆ. ಸರ್ ದಯವಿಟ್ಟು ತಮ್ಮ ಪರಿಚಯ ಮಾಡಿ ಅಂತ ಮನವಿ ಸರ್. ನನ್ನ ಹೆಸರು ಪರಮ್ ಅಂತ ಹೇಳಿ ಸರ್. ನಾನು ಮೂಲತಃ ಸವದತ್ತಿ ಸರ್. ಪರಮ್ ನೀವು ಪರಮ್ ಏನು ಮಾಡಬೇಕು ಸರ್? ನಾನು ಟೀಚಿಂಗ್ ಮಾಡ್ತೀನಿ ಸರ್. ಹಾಂ ಸರ್, ನನ್ನದೇ ಓನ್ ಟ್ಯೂಟೋರಿಯಲ್ ಇದೆ ಸರ್. ನಂದು ಅಲ್ಲೇ ನನ್ನ ಪ್ಯಾಷನ್ ಸರ್, ನನ್ನ ಹಾಬಿ ಸರ್ ಅದು. ಸೊ ನಾನು ಟೀಚಿಂಗೇ ಮಾಡೋದು ಸರ್. ಸವದತ್ತಿ ಯಲ್ಲಮ್ಮ ಅದು ಕೇಳಿದ ತಕ್ಷಣ ಎಲ್ರಿಗೂ ಒಂಥರ ರೋಮಾಂಚನ ಆಗುವಂಥ ಹೆಸರು. ಕೋಟ್ಯಾಂತರ ಭಕ್ತರು ನಡ್ಕೋತಾರೆ, ಬರ್ತಾರೆ, ದೊಡ್ಡ ದೊಡ್ಡ ಜಾತ್ರೆಗಳು ನಡೆಯುತ್ತೆ, ಎಲ್ಲ ಸರಿ. ಏನು ಯಾಕೆ ಯಲ್ಲಮ್ಮನ ಜಾಗಕ್ಕೆ ನಾವು ಬರಬೇಕು? ಏನು ವಿಶೇಷ ಸರ್? ಮೂಲತಃ ಇದು ಸಿದ್ಧರ ನಾಡು ಸರ್. ಇಲ್ಲಿ ಅಮ್ಮ ಫಸ್ಟ್ ಬಂದಿರೋದು, ಸಿದ್ಧರಿರೋದು ಇಲ್ಲಿ, ಆನಂತರ ಅಮ್ಮ ಬಂದಿರೋದು. ಇದು ಜಮದಗ್ನಿ ನಾಡು ಸರ್. ಅಮ್ಮನ ನಾಡು ಮೂಲತಃ ಮಹಾರಾಷ್ಟ್ರ. ಯಾರು? ಯಲ್ಲಮ್ಮ. ಹಾಂ, ಅಮ್ಮ ಅಲ್ಲಿಂದ ವಲಸೆ ಬಂದಿರೋದು. ಆಮೇಲೆ ನೀವೇನು ಅಲ್ಲೇ ನೋಡ್ತಾ ಇದ್ದೀರ, ನಾವೇನು ಬಂದಿದ್ದೀವಿ, ಅದು ಸತ್ಯವತಿ ದೇವಸ್ಥಾನ ಸರ್, ಅಮ್ಮನ ಅತ್ತೆ. ಸೊ ರೇಣುಕಾ ಯಲ್ಲಮ್ಮ ಅವರ ಅತ್ತೆ. ಹಾಂ, ಫಸ್ಟ್ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಹೋಗೋದು ಮುಂದೆ ಹೆಂಗೆ ಮಾಡಿಬಿಡ್ತಾರೆ ಸರ್, ಡೈರೆಕ್ಟಾಗಿ ಯಲ್ಲಮ್ಮ ಗುಡ್ಡಕ್ಕೆ ಹೋಗ್ಬಿಡ್ತಾರೆ. ಆದರೆ ಇತಿಹಾಸದ ಪ್ರಕಾರ ಹೋಗ್ಬೇಕಂದ್ರೆ ಫಸ್ಟ್ ಸತ್ಯವತಿ ಅಮ್ಮಗೆ ಬಂದು ಇಲ್ಲಿ ಆಶೀರ್ವಾದ ತೊಗೊಂಡು, ಇಲ್ಲಿ ಹೊಂಡ ಇದೆ ಸರ್, ಅದು ಜೋಗಳ ಬಾವಿ ಸರ್. ಈ ಬಾವಿ ಒಳಗೆ ಇಲ್ಲಿ ಸಿದ್ಧರೇನಿದ್ದಾರೆ, ಏಕನಾಥ ಮತ್ತು ಜೋಗಿನಾಥ, ಅವರು ಅಮ್ಮಗೇನು ಚರ್ಮ ರೋಗ ವ್ಯಾಧಿ ಹಿಡಿದಿರ್ತದಲ್ಲ, ಅದನ್ನು ಮೋಕ್ಷ ಕೊಟ್ಟಿದ್ದು ಇದೇ ಜಾಗ ಸರ್. ಸೊ ಆ ಜಾಗ ಮೋಕ್ಷ ಸಿಕ್ಕಿದ್ದಕ್ಕಾಗಿ ನಮಗೂ ಇಲ್ಲಿ ಮೋಕ್ಷ ಸಿಗಲಿ. ಇಲ್ಲಿ ಬಂದು ಯಾರು ಸ್ನಾನ ಮಾಡಿ ಹೋಗ್ತಾರೆ, ಅವರ ಚರ್ಮ ವ್ಯಾಧಿಗಳು ಏನೇ ರೋಗಗಳಿದ್ರೂ ಈಗಿಂದ ಅಲ್ಲ ಸರ್,
ಭಾಳ ಮೂಲತಃ ಇಲ್ಲಿ ಯಾವುದೇ ಕಟ್ಟುಪಾಡುಗಳಿಲ್ಲ ಸರ್, ಆಮೇಲೆ ನಿಯಮಗಳಿಲ್ಲ ಇದೇ ಥರ ಪೂಜೆ ಮಾಡಬೇಕಂತ. ನಮಗೆ ಭಕ್ತಿ ಬೇಕು ಸರ್. ಇಲ್ಲಿ ಜಾನಪದ ಶೈಲಿ ಒಳಗೆ ಸದಾ ಪೂಜೆ ನಡೀತಾನೆ ಇರ್ತದೆ. ಸೊ ಅದರೊಳಗನ ಜಾನಪದ ಶೈಲಿ ಒಳಗನ ಬಂದಿರುವಂಥ ವಾಡಿಕೆಯನ್ನು ಇಲ್ಲಿ ರೂಢಿಸ್ಕೊಂಡು ಬಂದು ಅವರು ಸ್ನಾನ ಮಾಡಿ ಹೋಗ್ತಾರೆ. ನಾವು ಸರ್ ಒಳಗಡೆ ನೋಡ್ಕೊಂಬರೋಣ. ಅವಶ್ಯ ಬನ್ನಿ, ಒಳಗಡೆ ಹೋಗಿ ಇನ್ನೊಂದಿಷ್ಟು ವಿವರಗಳನ್ನು ನಾವು ಸಂಗ್ರಹಿಸೋಣ. ಬನ್ನಿ. ನಮಸ್ಕಾರ. ಏನು ಸರ್ ಇದು? ಸರ್ ಇವರು ಕೊರವಂಜಿ ಅಂತ ಹೇಳಿ ಸರ್. ನಮಸ್ಕಾರಮ್ಮ. ಇವರನ್ನು ಅಮ್ಮನ ರೂಪಾನಿ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇವರು ಸದಾ ಅಮ್ಮನ ಹತ್ರನೇ ಇರ್ತಾರೆ, ಇಲ್ಲಿ ಭಿಕ್ಷಾಟನೆ ಮಾಡ್ತಾರೆ ಸರ್. ಈ ಕವಡೆ ಯಾಕೆ ಇಟ್ಕೊಂಡಿದ್ದೀರಮ್ಮ? ಕವಡಿ ಹಾಕಿ ಸಕಣ ಕೇಳ್ತಾರೆ, ಸಕನ ಕೇಳ್ತಾರೆ, ಭವಿಷ್ಯ ಕೇಳ್ತಾರೆ. ಭವಿಷ್ಯ ಹೇಳ್ತೀರಿ. ಅಂದರೆ ಸರ್ ಇಲ್ಲಿ ಜನ ಬರ್ತಾರಲ್ಲ, ಬೇಟಾಸುರ ಅಂತ ಬರ್ತಾನೆ ಸರ್. ಬೇಟಾಸುರ. ಬೇಟಾಸುರನಿಗೆ ಅಮ್ಮ ಎಲ್ಲರೂ ಅಸುರರು ಒಂದೊಂದು ಥರ ವರಗಳನ್ನ ಕೇಳಿದರೆ, ಬೇಟಾಸುರ ಅವನಲ್ಲೂ ಒಂದು ತಪಸ್ ಮಾಡಿ, ಬ್ರಹ್ಮನಲ್ಲಿ ತಪಸ್ ಮಾಡಿ ಅವನು ಒಂದು ವರ ಕೇಳಿರ್ತಾನೆ. ಅವನು ಯಾವ ಥರ ವರ ಕೇಳಿರ್ತಾನಂದ್ರೆ ಸರ್, ತನ್ನ ಮೀಸಿಗೆ ಆ ಶಕ್ತಿ ಬರಲಿ, ತನ್ನ ಮೀಸಿಯಿಂದ ಎಲ್ಲ ಯಾರ್ಯಾರು ಇವರಿದ್ದಾರೆ, ತಾನು ಯಾರನ್ನ ಹಿಡಿಬೇಕಂತಾನೋ ಅವರನ್ನು ಬಲು ಸುಲಭವಾಗಿ ಹಿಡಿಯುವಷ್ಟು ಶಕ್ತಿಯನ್ನು ನನಗೆ ಕೊಡು ಅಂತ ಹೇಳಿ ಬ್ರಹ್ಮನಲ್ಲಿ ಬೇಡ್ತಾನೆ ಬೇಟಾಸುರ. ಬೇಡಿದ ನಂತರ ಅವನಿಗೆ ಅದು ವರದಾನ ಕೊಡ್ತಾನೆ ಸರ್ ಬ್ರಹ್ಮ. ಕೊಟ್ಟ ನಂತರ ಈಗೇನು ಕಾರ್ತವೀರ್ಯಾರ್ಜುನನ ಮಧ್ಯೆ ಜಗಳ ಆಗ್ತದೆ, ಕಾರ್ತವೀರ್ಯಾರ್ಜುನ ಜೊತೆಗೇ ಇವು ಬೇಟಾಸುರ ಇರೋದು ಸರ್. ಅವನನ್ನು ಏನು ಕೊಲ್ಲಕ್ಕೆ ಹೋಗಿರ್ತಾನೆ ಪರಶುರಾಮ, ಅವಾಗ ಕೊಲ್ಲಕ್ಕೆ ಹೋಗೋದಾಗ ಅವನ ಶಕ್ತಿಯಿಂದ ಏನು ಮಾಡ್ತಾನೆ ಸರ್, ನಾವು ಹಿಡಿದು ಇಟ್ಕೊಂಡ್ಬಿಡ್ತಾನೆ ಸರ್ ಪರಶುರಾಮನ ಹಿಡಿದು ಇಟ್ಕೊಂಡಿದ್ದಕ್ಕೆ ಅಮ್ಮಗೆ ಹೋಗಿ ಹೇಳ್ತಾನೆ ಸರ್ ಅದನ್ನು, ಹಿಂಗೆ ನನಗೆ ಸಂಹಾರ ಮಾಡಂತಾರೆ, ನೀ ಮಾಡಂತಿ ಸಂಹಾರ ಮಾಡೋಕ್ಕಾಗವಲ್ತ, ಯಾಕಂದ್ರೆ ಕಾರಣ ಅವ ಹೋಗಿ ನನಗೆ ಮೀಸಿಯಿಂದ ಹಿಡ್ಕೊಂಡ್ಬಿಡಾಕತ್ತಾನ ಅಂಥೇಳಿ. ಸೊ ಶಕ್ತಿ ಪ್ರಧಾನವಾಗೋದು ತಾಯಿಯಿಂದ ಸರ್, ಎಲ್ಲ ಅವಳೇ ಆಟನೇ ಸರ್, ಇದಷ್ಟು ಅವಳ ಚರಿತ್ರೆನೇ ಅವಳ ಆಟ. ಸೊ ಮೂಲತಃ ಶಕ್ತಿ ಕೊಟ್ಟಿದ್ದೆ ಅವಳು, ಆಮೇಲೆ ಶಕ್ತಿ ತಾನೇ ಕಿಸ್ಕೋತಾಳು, ತಾನೇ ಬ್ರಹ್ಮನಾಗಿ ಬಂದು ಶಕ್ತಿ ಕೊಟ್ಲು ಸರ್. ಮತ್ತು ತಾನೇ ಆದಿಶಕ್ತಿಯಾಗಿ ಅವನನ್ನು ಶಕ್ತಿಯನ್ನು ತೊಗೊಂಡು ಗದ್ದಕ್ಕೆ ಹಚ್ಕೊಂಡಿದ್ದೆ. ಹಾಗಾಗಿ ಅಮ್ಮಗೆ ಗದ್ದಕ್ಕೆ ಮೀಸೆ ಇರುತ್ತೆ. ಅಮ್ಮನಿಗೂ ಮೀಸೆ ಇದೆ ಸರ್, ಸತ್ಯಮ್ಮಗೂ ಮೀಸೆ ಇದೆ. ಅಂದರೆ ಅದ್ರ ಪ್ರತೀತಿ ಏನು ಅಂದರೆ ಅವಳು ಗಂಡು ಅಲ್ಲ ಹೆಣ್ಣು ಅಲ್ಲ ಸರ್. ಶಿ ಈಸ್ ನಾಟ್ ಅ ಮೆಸ್ಕ್ಯುಲೈನ್, ಶಿ ಈಸ್ ನಾಟ್ ಅ ಫೆಮಿನೈನ್. ಅವಳು ಫೆಮಿನೈನು ಅಲ್ಲ ಸರ್, ಮೆಸ್ಕ್ಯುಲೈನು ಅಲ್ಲ. ಅಂದರೆ ನಾನೇ ಪರಬ್ರಹ್ಮ ಅನ್ನೋ ಸ್ವರೂಪವನ್ನು ಅವಳು ತೋರ್ಪಡಿಸೋದು ಸರ್. ಎಲ್ಲವೂ ನಾನೇ ಅಂತ. ಹಾಂ, ಅಂದರೆ ಇಲ್ಲಿ ನಾನು ಗಂಡು ನಾನು ಹೆಣ್ಣು ಅನ್ನೋ ಭೇದ ಇಲ್ಲ, ಜಾತಿ ಪದ್ಧತಿಗಳ ಭೇದ ಇಲ್ಲ. ಆಮೇಲೆ ಇಲ್ಲಿ ನಾನೇ ಗಂಡು ಅಂತ ಹೇಳಿ ಬಂದವನು ಸರ್ ಅವನು ಬೇಟಾಸುರ. ಅಂದರೆ ನಾನೊಬ್ಬನೇ ಗಂಡಸು, ನನಗೆ ಮೀಸೆ ಮೇಲೆ ನಾನು ಏನು ಮಾಡ್ಕೊಂಡಿದ್ದೀನಿ, ವರದಾನ ಪಡ್ಕೊಂಡಿದ್ದೀನಿ, ನಾನು ಯಾರನ್ನ ಬೇಕಾದರೂ ಹಿಡಿಬೋದು ಅಂತ ಹೇಳಿ ಅದನ್ನು ನನ್ನ ಕಿತ್ತು ತನ್ನ ಗದ್ದೆ ಕಚ್ಕೋತಾರೆ. ಅಂದರೆ ಒಂಥರ ಈ ಬೇಟಾಸುರನ ಇಮೇಜ್ ಹೇಗಿದೆ ಇದು ಅಂದರೆ, ನಾನು ಮೀಸೆ ಹೊತ್ತ ಗಂಡಸು ಅಂತ ಈ ಮೇಲಿಗೋ ಇದೆಯಲ್ಲ, ಆ ಮೇಲಿಗೋ ತೋರ್ಸಕ್ಕೆ ಬರ್ತಾನೆ ಅವನು, ಅದನ್ನು ಕಿತ್ತು ತನ್ನ ಗಡ್ಡೆ ಕಚ್ಕೋತಾಳೆ, ಇದನ್ನು ಕೊಟ್ಟಿದ್ದು ನಾನೇ ಕೊಡಿಲ್ಲ ಅಂತ. ವಾವ್, ಬ್ಯೂಟಿಫುಲ್. ಬನ್ನಿ ಹೋನ. ಭಕ್ತರ ತಾಯಿ ಬಂಡಾರ ಮಾಯಿ ರೇಣುಕಾದೇವಿ ಉದೋ ಉದೋ. ಇದು ಒರಿಜಿನಲ್ ದೇವಸ್ಥಾನ ಸರ್. ಅಂದರೆ ಅಮ್ಮ ಇದ್ದಿದ್ದು ಜಾಗ, ಅಮ್ಮ ಇದ್ದಿದ್ದು ಮೂರ್ತಿ ಅಲ್ಲಿ ಹೊಂಡದೊಳಗಿತ್ತು ಸರ್. ಅವರು ಸ್ವಲ್ಪ ಒಂದು ಕೆಲವು ವರ್ಷಗಳ ಹಿಂದೆ ಅದು ತಗೊಂಡು, ಅಂದರೆ ಪೂಜೆ ಮಾಡೋಕ್ಕಾಗ್ತಿರ್ಲಿಲ್ಲ ಸರ್, ಮಳೆ ಬಂದರೆ ಫುಲ್ ಗುಡಿಯೆಲ್ಲ ಮುಳುಗಿ ಹೋಗ್ತಿತ್ತು. ಹಾಗಾಗಿ ಅವ್ರು ಇಲ್ಲಿಂದ ತೆಗೆದು ಮೇಲೆ ಪ್ರತಿಷ್ಠಾಪನೆ ಮಾಡಬೇಕಂತ ತಂದು ಇಟ್ಟಿದ್ದು ಮೂರ್ತಿ ಸರ್. ಅದು ಒರಿಜಿನಲ್ ಮೂರ್ತಿ ಅಲ್ಲಿದೆ, ಈ ಗುಡಿ ಒಳಗಡೆ ಇದೆ. ಅದನ್ನು ಯಾರಿಗೂ ದರ್ಶನ ಇಲ್ಲ, ಕಾಸ್ ಭಾಳ ರೌದ್ರ ಇದ್ದಾಳೆ ಸರ್. ಅವಳ ಒಂದು ರೌದ್ರತನನ ಎಲ್ಲ ಭಕ್ತರಿಗೂ ಹಿಡಿದಿಟ್ಕೊಳ್ಳೋಕ್ಕಾಗೋದಲ್ಲ. ಹಂಗೆ ಫಸ್ಟ್ ಪೂಜೆ ನಡೆಯೋದು ಅದಕ್ಕೆ ಸರ್. ಇವಾಗಲೂ ಪೂಜೆ ನಡೀತಾ ಇದೆ. ಆದರೆ ಈ ರೇಣುಕಾ ಎಲ್ಲಮ್ಮ ಒರಿಜಿನಲ್ ಇಲ್ಲಿರೋದು? ಎಲ್ಲಮ್ಮ ಅಲ್ಲ, ಸತ್ಯವತಿ. ಹಾಂ. ಸೊ ಸತ್ಯವತಿಯ ನಿಜವಾದ ಗುಡಿ ಅಲ್ಲಿರೋದು? ಹಾಂ, ನಿಜವಾದ ಮೂರ್ತಿ. ಆಮೇಲೆ ಪರಿವಾರ ದೇವತೆಗಳು ಎಲ್ಲರೂ ಇದ್ದಾರೆ ಸರ್. ಆ ಪರಿವಾರ ದೇವತೆಗಳೊಳಗೆ ಏಕನಾಥ ಮತ್ತು ಜೋಗಿನಾಥ, ನಾಗೇಶ್ವರ ಮತ್ತು ಅಮ್ಮ ಎಲ್ಲರೂ ಇದ್ದಾರೆ. ಈ ಒಂದು ಅಮ್ಮನಿಗೆ ಇಲ್ಲಿ ಭಾಳ ವಿಶೇಷ ಅಂದರೆ ಶಾಂತ ಸ್ವರೂಪ ಅಮ್ಮ. ಹಾಗಾಗಿ ಅವಳಿಗೆ ವಾಹನ, ಅವಳಿಗೆ ವಾಹನ ನಂದಿ ಇರೋದು ಸರ್. ನಂದಿ ಎಲ್ಲ ದೇವಿಗೂ ಅಂದರೆ ಗೌರಿ ಸ್ವರೂಪ, ಆ ಥರ ಶಾಂತವಾಗಿ ಇರ್ತಾಳೆ. ಏನು 4 ಮಂದಿಗೆ ಜಮದಗ್ನಿ ಷಂಡರಾಗ್ರಿ ಅಂತ ಹೇಳಿ ಶಾಪ ಕೊಡ್ತಾನೆ ಮಕ್ಕಳಿಗೆ. ಹಾಂ, ಮಕ್ಕಳು ಏನು ನೊಂದುವಲ್ಲ ಸರ್, ಆ ಮಕ್ಕಳು ನೊಂದನೆ ಅಂತ ಹಿಡಿಲಿಲ್ಲ ಸರ್. ಅದು ಅಂದರೆ ನೋವನ್ನು ಇಲ್ಲಿ ನೋವು ಅಂತ ಕನ್ಸಿಡರ್ ಮಾಡೋದಿಲ್ಲ. ಅದು ಒಂದು ಪ್ರೀತಿ, ಅದು ತಾಯಿಯ ವರದಾನ, ತಂದೆಯಿಂದ ಸಿಕ್ಕಂಥ ಒಂದು ವರದಾನ ಅಂತ ಹೇಳಿ ಅದನ್ನು ಸಂಪ್ರದಾಯವಾಗಿ ತೊಗೊಂಡು ಬಂದಿದ್ದಾರೆ ಸರ್. ಅದರಲ್ಲೇ ಇವರು ಬರೋದು. ಆ ಸಂಪ್ರದಾಯವನ್ನು ನಿಭಾಯಿಸ್ಕೊಂಡು ಬರ್ತಕ್ಕಂಥವ್ರು ಇವರು ಸರ್. ಅಂದರೆ ಇವರು ಗಂಡು ಅಲ್ಲ ಹೆಣ್ಣು ಅಲ್ಲ? ಹಾಂ, ಮೂಲತಃ ತಾಯಿ ಸ್ವರೂಪ ಸರ್.
ಅವ್ರನ್ನ ನಾವು ತಾಯಿ ಅಂತಾನೆ ಕನ್ಸಿಡರ್ ಮಾಡೋದು ಹೊರತಾಗಿ ಮತ್ತೇನು ಅಲ್ಲ ಸರ್. ನೀವು ಕೆಲವು ಜನ ಬೆಂಗಳೂರು ಸೈಡ್ ನೋಡ್ತಾರೆ, ಅವ್ರು ಬೇರೆ, ಇವರೆಲ್ಲ ಆರಾಧಕರು, ದೇವಿ ಆರಾಧಕರು ಇವರೆಲ್ಲ. ಅಲ್ಲಿ ಎಲ್ಲ ಏನು ಟ್ರಾನ್ಸ್ಜೆಂಡರ್ ನೋಡಿ ಅವ್ರು ಬೇರೆ, ಅವರು ಟ್ರಾನ್ಸ್ಜೆಂಡರು ತಮ್ಮ ವೃತ್ತಿ ಮಾಡ್ಕೊಂಡಿರೋ ಸರ್ ಅವರು. ಇವರು ದೇವಿ ಆರಾಧಕ, ದೇವಿ ಆರಾಧಕ, ದೇವಿ ಭಕ್ತಿ, ಇವ್ರ ಭಕ್ತಿ. ಇದು ಪೂಜೆ ಪುನಸ್ಕಾರ ಹೆಂಗೆ ಮಾಡಬೇಕು, ಇದು ಪ್ರೊಸೆಸ್ ಹೆಂಗೆ ತಾಯಿದು ಹೆಂಗು, ಇದು ಹುಟ್ಟಿಗೆ ಹುಡಿಯೋ ಪದ್ಧತಿ ಅಂತಾರೆ. ಹುಟ್ಟಿಗೆ ಅಂದರೆ ಇವು ಬೇವಿನ ಸೊಪ್ಪು ಸುತ್ತಾರೆ, ಭಂಡಾರ ಆಗ್ತದೆ. ಅದು ಕನ್ನಡದಲ್ಲೇ ಹುಟ್ಟಿಗೆ ಅಂತೀವಿ, ಮರಾಠಿಯಲ್ಲೇ ಲಿಂಬ್ ಅಂತಾರೆ. ನಿಮ್ಮ ಹೆಸರು ಪರಿಚಯ ಏನು? ನಮ್ಮ ಸುರೇಶ್ ಕಟ್ಟಿ, ಬೆಲ್ಗಾಮ್. ಹೌದು, ನಾವು ದೇವಿ ಸೇವೆ ಮಾಡುತ್ತೀವಿ. ಹೆಸರು ಸುರೇಶ್. ಅದು ಸೀರೆ ಇದು ಎಲ್ಲಮ್ಮಂದು. ಹೌದು, ಹೆಸರು ಸುರೇಶ್. ಹೌದು, ಪುರುಷ ಆದ್ರೆ ದೇವಿ ಸ್ತ್ರೀ ರೂಪ ಕೊಟ್ಟಾಳ. ಅಂದ್ರೆ ಇಲ್ಲಿ ಗಂಡು ಅನ್ನೋದಿಲ್ಲ ಸರ್, ಗಂಡು ಇಲ್ಲ ಹೆಣ್ಣು ಇಲ್ಲ. ಈ ದೇವಿ ಮನಸ್ಸು ಆತಂದ್ರೆ ಯಾರು ಬೇಕಾದವ್ರಿಗೆ, ನಾವಾಗಲಿ ನೀವಾಗಲಿ ಹಂಗೇನು ಅನ್ನೋದಿಲ್ಲ. ಯಾರು ಮನಸ್ಸು ಹೋಗ್ತದ ಅವ್ರಿಗೆ ದೇವಿ ಹಿಡ್ದ ಇಡ್ತಾಳೆ, ದೇವಿ ಮಾಡೇ ಮಾಡ್ತಾಳೆ. ನಾವು ಈಗ 45 ವರ್ಷ ಸೀರೆ ಉಟ್ಟು, ಚಿಕ್ಕವ್ರು 14 ವರ್ಷದಿಂದ ನಾವು ಸೀರೆ ಉಟ್ಕೊಂಡೀವಿ. ದೇವಿ ತ್ರಾಸಿತ್ತನ್ನು ನಾವು ಉಟ್ಕೊಂಡೀವಿ. ನಮಗೇನು ಭಯ ಇಲ್ಲ, ದೇವಿ ಸೇವೆ ಮಾಡ್ತೀವಿ, ತಿಂತೀವಿ. ಬಾಕಿ ಏನು ನಮಗೆ ಯಾರು ಗೌರ್ಮೆಂಟು ಸಹಾಯ ಇಲ್ಲ, ಯಾರು ಇದು ಸಹಾಯ ಇಲ್ಲ. ನಾವು ಮಾಡಬೇಕು. ಇವ್ರ ಜೀವನದಾಗ ನಾವು ಹೊಟ್ಟೆ ತುಂಬ್ಕೊಳ್ತೀವಿ. ಸಾವುಕಾರಗಳು ಅದಾರ, ಅವ್ರ ಜೀವನದಾಗ ಅವ್ರ ಜಾಗ ಕೊಡ್ತಾರೆ. ನಮಗೇನು ಕಡಿಮೆ ಬಿದ್ರೂ ಕಾಳು ಕಡಿಮೆ ತಂದು ಕೊಡ್ತಾರೆ. ಸಕ್ರೆ ಇದ್ರೆ ಸಕ್ರೆ ಕೊಡ್ತಾರೆ, ಚಾ ಪುಡಿ ಏನು ಬೇಕಾದ ತಂದು ಕೊಡ್ತಾರೆ. ಅವ್ರ ಜೀವನದಾಗ ನಾವು ಅದೀವಿ, ಅವ್ರು ನಮ್ಮ ಜೀವನದಾಗ ಅವ್ರು. ಅಂದರೆ ಜೋಗತಿಯರು ಏನು ಮಾಡ್ತಾರೆ ಸರ್, ಮತ್ತೆ ಸಂಸಾರ ಮಾಡ್ತಾರೆ. ಏನು ಜೋಗಮ್ಗಳ ಸಂಸಾರ ಇದೆ, ಅವರಿಗೆ ಸಂಸಾರ ಇದೆ ಸರ್. ಅವರು ಮತ್ತೆ ಸಂಸಾರ ಅಂಬೋ ಭವಬಂಧನಕ್ಕೆ ಹೋಗ್ತಾರೆ ಸರ್. ಇವರು ಆ ಭವಬಂಧನವನ್ನು ಬಿಟ್ಟು ತನ್ನ ಜೀವನವನ್ನೇ ದೇವಿಗಾಗಿ ಇಟ್ಟವ್ರು ಸರ್. ಅರ್ಧಾಂಗಿ ರೂಪ ಇದು, ದೇವಿ ಅರ್ಧಾಂಗಿ ರೂಪ. ಪಾರ್ವತಿ ಪರಮೇಶ್ವರ ಅರ್ಧನಾರೀಶ್ವರ, ಅರ್ಧ ನಟುವೇಶ್ವರ. ಅವರನ್ನು ನೋಡಿಲ್ಲ, ಆಮೇಲೆ ಅವರನ್ನು ನೋಡಿ ಹೀಯಾಳಿಸುವಂತಿಲ್ಲ. ಅವ್ರಿಗೆ ಹೀಯಾಳಿಸೋದು, ತಾಯಿ ಹೀಯಾಳಿಸೋದು ಎರಡೂ ಒಂದೇ. ಇಡೀ ಜಗತ್ತಿನೊಳಗೆ ಹೇಳಿದ್ನಲ್ಲ ಸರ್, ಭಂಡಾರ ಹಚ್ಚ ಕಳಿಸ್ತಾ ಇದ್ದಾರೆ. ಇಡೀ ಜಗತ್ತಿನೊಳಗೆ ಎಲ್ಲಮ್ಮ ಅಂತ ದೇವಸ್ಥಾನ ಇಲ್ಲ. ಎಲ್ಲಮ್ಮನ ಅಷ್ಟು ದುಷ್ಟು ಯಾರಿಲ್ಲ. ಹೇಗೆ? ಹೌದು, ಹೇಗೆ ಅಂದರೆ ಈಗ ಹಾಕಿದ್ದೇನೆ ನೀವು ಚೇಷ್ಟೆ ಮಾಡಿ ನಕಲಿ ಮಾಡ್ರಿ ಅಂತೇಳಿ ಬಿಡೋದೇ ಇಲ್ಲ. ನೀ ಹಂಗೆ ಹೋಗ್ತೀನಿ ನೋಡ್ತೀನಿ ಅಂದ್ರೆ ಅವಳು ಅಮ್ಮ ಅಂತಂದ್ರೆ ಇವರೇ ಸರ್, ಇವರೇ ಬಿಡೋದಿಲ್ಲ ಸರ್. ನಮ್ಮ ಸಂಪ್ರದಾಯಗಳಲ್ಲಿ ಜಾನಪದ ಶೈಲಿಯಿಂದ ಉಳಿಬೇಕಂದ್ರೆ ಕಾರಣ ಇವರೇ ಸರ್. ಅಂದರೆ ಈಗ ಸಂಸಾರದೊಳಗಿರುವಂಥ ಅವರು ಜೋಗಮ್ಗಳು ತಮಗೆ ಅನುಕೂಲ ಆದರೆ ಪದ್ಧತಿಗಳನ್ನು ಆಚರಿಸ್ತಾರೆ, ಇಲ್ಲಾಂದರೆ ಅವ್ರಿಗೆ ಪದ್ಧತಿ ಕಡಿಮೆ ಇರ್ತಾವೆ ಸರ್. ಇವರು ಜೀವನ ಪೂರ್ತಿ ಪದ್ಧತಿಗಳನ್ನು ಆಚರಿಸ್ತಾ ಅಮ್ಮಂದು ಏನು ಮೂಲ ಪದ್ಧತಿ ಇದೆ ಅದನ್ನು ಇನ್ನೂ ಆದರೂ ವಾಡಿಕೆ ಒಳಗೆ ತೊಗೊಂಬಂದವ್ರು ಅಂದರೆ ಇವರೇ ಸರ್. ಇದು ಸುತ್ತಿ ಅಂತ ಇದು ಎಲ್ಲಮ್ಮನ ಕೈ, ಇದು ಎಲ್ಲಮ್ಮನ ತಲೆ. ಚೌಡಿಕೆ ಈ ಸುತ್ತಿ ಅನ್ನೋದು, ಚೌಡಿಕೆ ಅನ್ನೋದು ಪರಶುರಾಮನ ತಲೆ ಡೌಗಿ ಅಂದ್ರೆ ರಾಕ್ಷಸ ದೈತ್ಯರು ಇರ್ತಾರೆ. ದೈತ್ಯದ ತಲೆ ಹಿಡಿದು ಬಾರಿಸೋದು ಚೌಡಿಕೆ. ತಲೆನ ಅದೇ ತಲೆ ಡೌಗಿ. ಏನು ಸಂಹಾರ ಮಾಡ್ತಾನಲ್ಲ ಸರ್ ಪರಶುರಾಮ ಬೇಟಾಸುರನ ಸಂಹಾರ ಮಾಡಿದ ನಂತರ ಅವನ ತಲೆಯನ್ನ ತಗೊಂಡು ತೆಳಗಿನ ಭಾಗವನ್ನ ಮಾಡ್ತಾನೆ ಸರ್. ಹಿಂದಿನ ಪಕ್ಕೆಲುಬನ್ನ ಹಾಕೊಂಡು ಇದನ್ನ ಮಾಡ್ಕೋತಾನೆ. ಒಳಗಿನ ನರಗಳನ್ನ ತಗೊಂಡು ಈ ಶ್ರುತಿ ಮಾಡೋದು ಸರ್. ಇದನ್ನ ನುಡಿಸಿದ ಮೇಲೆ ಅಮ್ಮ ಕುಣಿಯ ಸರ್. 10 ಬಟ್ಟೆ ತೆಗೆದ ಇದು ರತ್ತಿ ಮಾಡ್ಯಾಳ. ಇವು 10 ಬಳ್ಳ ತೆಗೆದು 10 ಬರಳು ತೆಗೆದು ರತ್ತಿ ಮಾಡ್ಯಾಳ. ಬಾಯಾಗಿನ ಹಲ್ಲು ತೆಗೆದ ಕೌಡಿ ಸರ ಮಾಡ್ಯಾಳ. ಹೌದು, ಬಾಯಾಗಿನ ಹಲ್ಲು ತೆಗೆದ ಕೌಡಿ ಮಾಡ್ಯಾಳ. ಮತ್ತು ಬಟ್ಟೆ ತೆಗೆದ ಇದು ಮಾಡ್ಯಾಳ. ಇದು ಮುಂಗಾಯಿ ತೆಗೆದ ಸುತ್ತಿ ಹೊಳು ಮಾಡ್ಯಾಳ. ಹೆಬ್ಬಟ್ಟು ತೆಗೆದ ಸುತ್ತಿ ಕುದುರೆ ಮಾಡ್ಯಾಳ. ಹೊಟ್ಟೆಗಿನ ಕಳ್ಳ ತೆಗೆದು ತಂತಿ ಮಾಡ್ಯಾಳ. ಅದೇ ಹೇಳಿದಲ್ಲ ಸರ್, ಅವಳು ದಶಮಹಾವಿದ್ಯೆ ಒಳಗೆ ಬರುವಂಥವಳು. ತಾಯಿನೇ, ಆದರೆ ತಾಯಿ ಕ್ರೋಧ ಕೊಟ್ಟರೆ ಹೆಂಗಿರ್ತಾಳ ಅನ್ನೋದಕ್ಕೆ ಎಲ್ಲ ಮನೆ. ಈಗ ಭಾಳ ದೇವಿ ಅಂತರೂ ಭಾಳ ಅಂದ್ರೆ ಭಾಳ ಶಾಂತದ. ಈಗ ಸದ್ದ ಮೊದಲು ನೀವೇನು ಮನ್ಯಾಗ ಕುಂತು ಏನು ಬೇಡ್ತೀರಿ ಅದೇ ಕೆಲಸ ಆಗ್ತೈತಿ. ಈಗೆಲ್ಲ ಜನ ಮೊದಲು ನಡ್ಕೊತ ಬರ್ತಿದ್ರು. ಈಗೇನು ಗಾಡಿ ಗೋಡ ಎಲ್ಲ ಆಗ್ಯಾವ. ಈಗೆಲ್ಲ ಶಕ್ತಿ ಅಷ್ಟು ಐತಿ, ತಿಳಿದವ್ರಿಗೆ ಐತಿ, ತಿಳಿದವ್ರಿಗೆ ಏನಿಲ್ಲ. ಆದ್ರೆ ಇನ್ನಾದ್ರೂ ಎಲ್ಲ ಜಾತ್ರೆ ಒಳಗೂ ಚಕಡಿ ಹಾಕೊಂಡು ಇನ್ನ ಚಕಡಿ ಬಹಳ ಫೇಮಸ್ ಸರ್. ಚಕಡಿ ಉಳ್ಕೊಂಡ್ ಬರ್ತಾರೆ. ಜಾನ್ವರಿ ಫೆಬ್ರವರಿ ಇದ್ದು ಜಾತ್ರೆ ಮಾಡಿ ಹೋಗ್ತಾರೆ. ಜಾನ್ವರಿ ಫೆಬ್ರವರಿ 2 ತಿಂಗಳು ಚಕಡಿ ಬರ್ತಾವ. ಫುಲ್ ಜೋರು ಬರ್ತದೆ ಸರ್. ಅವಾಗ ನಾವೇನು ಬಂದ್ವಲ್ಲ ಸರ್ ಹೋಟೆಲಿಗೆ ಏನಲ್ಲಿ ನಾಷ್ಟ ಮಾಡಿದ್ವಿ, ಅಲ್ಲೇ ನಿಲ್ಬೇಕು ಸರ್ ನಾವು.
ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಸರ್ ಕ್ರೌಡ್. ಅಷ್ಟು ಕ್ರೌಡ್ ಇರ್ತದೆ ಸರ್. ಈಗ ಏನೂ ಇಲ್ಲ, ರೂಪಾಯಿದು ಹಂಗೆ 10 ಪೈಸೆ ಜಾತ್ರೆ ಇಲ್ಲ. ಮಾತಾಡ ಸಿಗತ್ತಾರ ಸರ್. ಭಕ್ತರು ಇದ್ದಿದ್ರೆ ಅದು ಸಿಗ್ತದೆ. ಒಂದು ಪದ ಏನಾರು ಹಾಡ್ತೀರಾ? ಇದಕ್ಕೆ ಬಾರಿಸ್ಲಿಕ್ಕೆ ಯಾರಿಲ್ಲ ಜೊತೆ. ಚೌಡ್ಕಿ ಹಾಗೆ ನುಡಿಸ್ಕೊಂಡೆ ಚೌಡ್ಕಿ ಪದ ಹೇಳ್ತಾರೆ. ಬಾರ್ ಬಾರಿ ಎಲ್ಲಮ್ಮ ನೀ ಕಂದರಾಮನ ತಾಯಂ, ಬಾರ್ ಬಾರಿ ಎಲ್ಲಮ್ಮ ನೀ ಪರಶುರಾಮನ ತಾಯಂ, ರೇಣುಕರಾಜನ ಮಗಳಮ್ಮ ನೀ ರೇಣುಕಿ ಅಣತಿ ಕೊಂಡಮ್ಮ, ಬಾರ್ ಬಾರಿ ಎಲ್ಲಮ್ಮ ನೀ ಪರಶುರಾಮನ ತಾಯಮ್ಮ, ಬಾರ್ ಬಾರಿ ಎಲ್ಲಮ್ಮ ನೀ ಕಂದರಾಮನ ತಾಯಂ. ಇವ್ರ ಕಡೆ ಹೋಗಿ ಹಾಡಂತಾರ ತಂದ ಇವ್ರದ ಹೆಸರು ಹೇಳಿದ. ಇದಕ್ಕೆ ಕನ್ನಡದಲ್ಲಿ ಹುಟಗಿ ಅಂತೇವೆ. ಹುಟಗಿ ಹುಟಗಿ, ಮರಾಠಿಯಲ್ಲಿ ಲಿಂಬ್ ಅಂತಾರೆ. ಅಂದರೆ ಇವಾಗ ರೇಣುಕಾದೇವಿಗೆ ಇಲ್ಲಿ ಜಬದಗ್ನಿ ಶಾಪ ಕೊಟ್ಟಿರುವಾಗ ಅವಳಿಗೆ ತೊಣ್ಣು ರೋಗ ಪೀಡಿತರಾಗಿ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅವಳಿಗೆ ಇಲ್ಲಿ ಶಾಪ ವಿಮೋಚನೆಯಾಗಿ ತನ್ನ ರೋಗ ಮುಕ್ತಳಾಗ್ತಾಳೆ. ಸೊ ಆ ರೋಗ ಮುಕ್ತಳ ಆಗಿರೋ ಒಂದೊಂದು ಪ್ರೊಸೆಸ್ ಇರುತ್ತೆ. ಅದಕ್ಕೆ ಸೊಪ್ಪುಗಳಲ್ಲಿ ಗಿಡಮೂಲಿಕೆಗಳನ್ನು ಹುಡುಕಿ ಕಟ್ಟಿ ಅವಳಿಗೆ ರೋಗ ಮುಕ್ತಳಾಗಿ ಮಾಡ್ತಾರೆ. ಯಾರು? ಇವು ಏಕನಾಥ ಜೋಗಿನಾಥ ಋಷಿಮುನಿಗಳು. ಅಂದರೆ 7 ಕೊಳ್ಳಗಳಲ್ಲಿ ಎಲ್ಲ ಕಡೆ ಸ್ನಾನ ಮಾಡಿಸಿ ಲಾಸ್ಟದ ಕೊನೆಯದಾಗಿ ಇಲ್ಲಿ ಬಂದು ಅಂದರೆ ಶ್ರೀ ಸತ್ಯವತಿ ಸನ್ನಿಧಾನದಲ್ಲಿ ಬಂದು ಕೊನೆಯದಾಗಿ ಇಲ್ಲಿ ನಿವಾರಣೆ ಆಗಿರ್ತೈತೆ. ಸೊ ಆ ದೃಷ್ಟಿಯಿಂದ ಜನರು ಎಲ್ಲರೂ ತಮ್ಮ ಕಷ್ಟ ಸಂಕಟಗಳು, ತಮ್ಮ ಚರ್ಮ ವ್ಯಾಧಿ ಆಗಲಿ ಇತರೆ ಯಾವುದೇ ಸಂಘಟನೆಗಳಿದ್ದರೂ ನಿವಾರಣೆ ಆಗಲಿ ಅಂತೇಳಿ ಇದೊಂದು ಪ್ರೊಸೆಸ್ಸು. ಆ ಸೊಪ್ಪು ಇದೊಂದು ಅದರ ಪ್ರಮುಖ ಸೊಪ್ಪು ಇದು ಬೇವು ಸೊಪ್ಪು. ಆಗ ಇನ್ನೊಂದು ಕೊನೆಯದಾಗಿ ಇನ್ನೊಂದು ಸೊಪ್ಪು ಇದೆ. ಆ ಸೊಪ್ಪನ್ನು ನಾವಲ್ಲಿ ಕೊರಳಲ್ಲಿ ಧರಿಸ್ತೇವೆ ಅವ್ರಿಗೆ. ಆ ಧರಿಸಿಂದ ಕೊನೆಗೆ ಈ ಸೊಪ್ಪು, ಆ ಸೊಪ್ಪು, ಈ ಸೊಪ್ಪು ಎರಡೂ ಎಲ್ಲ ಇಲ್ಲಿ ಹಿಂದ್ಗಡೆ ವಿಸರ್ಜನೆ ಮಾಡಿ ಇದು ಅಂಕಲಿಗೆ ತಪ್ಪಲ ಅಂತೇಳಿ ಈ ಪರಿಸರದಲ್ಲಿ ಸಿಗುವಂಥ ತಪ್ಪಲ. ಇದು ಒಂದು ಮರಕ್ಕೆ ರೇಣುಕಾದೇವಿಯದು ರೋಗ ಮುಕ್ತಳಾಗಿ ಈ ಎಲೆಗೆ ಅವಳ ರೋಗ ಅಂಟಿಕೊಂಡು ಹೋಗಿರುತ್ತೆ. ಆ ಸೊಪ್ಪು ಇದು ಅಂಕಲಿ. ಇದು ಅಂಕಲಿ ತಪ್ಪಲು. ಇದಕ್ಕೆ ಅವಳಿಗೆ ರೋಗ ನಿವಾರಣೆಯಾಗಿ ಈ ತಪ್ಪಲಿಗೆ ಅಂಟಿಕೊಂಡು ಹೋಗ್ಬಿಡುತ್ತೆ. ಶುದ್ಧ ಆಗುತ್ತೆ. ಕೊನೆಯದಾಗಿ ಶ್ರೀ ಸತ್ಯವತಿ ದೇವಸ್ಥಾನದಲ್ಲಿ ಇವರು ಹುಡುಗುವಂಥ ಪ್ರೊಸೆಸ್ಸನ್ನು ಕಂಪ್ಲೀಟ್ ಮಾಡಿ ಅವರ ಕೊರಳಲ್ಲಿ ನಾವೇನು ಅಂಕಲಿ ತಪ್ಪಲ ದಾರ ಹಾಕಿರ್ತೇವಲ್ಲ ಅದನ್ನೇ ಅವ್ರಿಗೆ ಕೊನೆಯದಾಗಿ ವಿಸರ್ಜನೆ ಮಾಡಿ ಇಲ್ಲಿ ಕಟ್ಟಿ ಟೈ ಮಾಡಿ ಹೋಗ್ತಾರೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.